ಬೋಟ್ ತಗೊಂಡೋಗಿ ಹೆಣಗಳನ್ನು ಆರಿಸ್ಕೊಂಡು ತಗೊಂಡು ಬರ್ತಿದ್ರು. ಯಾಕೆ ರಾಮ ಮಂದಿರ ನಡೆಯುವಾಗ ಅನೇಕರು ಭಾವುಕರಾಗ್ತಾರೆ ಅಂತಂದ್ರೆ, ನನ್ನ ಕಾಲದ ತರುಣರಿಗೆ ಇವೆಲ್ಲ ಗೊತ್ತಿಲ್ಲ ಮಿತ್ರರೇ. ಆದರೆ ಯಾರ್ಯಾರು ಅಲ್ಲಿಗೆ ಹೋಗಿದ್ರೋ ಅವತ್ತಿನ ದಿನಗಳಲ್ಲಿ ಇದನ್ನು ಬಹಳ ಹತ್ತಿರದಿಂದ ಬಲ್ಲವರೋ ಅವ್ರಿಗೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ ಇದು ಯಾವುದೂ ಸಾಮಾನ್ಯವಾದ ಕೆಲಸ ಆಗಿರಲಿಲ್ಲ ಅಂತ. ಅವತ್ತಿನ ದಿನಗಳಲ್ಲಿ ಆ ಥರದೊಂದು ಪ್ರಕ್ರಿಯೆ ವಿಶ್ವ ಹಿಂದೂ ಪರಿಷತ್ನವರೇ ಡೀಟೇಲ್ ಹೇಳ್ತಾರೆ. 70 ಜನರನ್ನ ಅವರೇ ಸಂಸ್ಕಾರ ಮಾಡಿದ್ದಾರೆ. 70 ಜನರನ್ನ. ಎಷ್ಟು ಜನ ಸಿಗದೆ ಹೋಯ್ತೋ ಗೊತ್ತಿಲ್ಲ. ನಾನು ಇತ್ತೀಚೆಗೆ ಒಂದು ಚಾನೆಲ್ನ ಹೆಡ್ ಜೊತೆ ಮಾತನಾಡ್ತಾ ಕೂತಿದ್ದೆ. ಯಾರು ಅಂತ ನಾನು ಹೇಳಕ್ ಹೋಗಲ್ಲ ನಿಮಗೆ. ಅವ್ರು ಹೇಳಿದ್ರು, ನನ್ನ ತಾಯಿಯವರ ತಮ್ಮ ಹೋಗಿದ್ರು, ಅವು ಹೋದ ಪುಣ್ಯಾತ್ಮ ಬರಲೇ ಇಲ್ಲ, ನಾವು ಅನ್ಕೊಂಡ್ವಿ ಸತ್ತೇ ಹೋಗಿರ್ಬೇಕು ಅಂತ. 6 ತಿಂಗಳ ನಂತರ ಹುಡುಕಾಡಿ ಕೊನೆಗೂ ಕರ್ಕೊಂಡು ಬಂದ್ರು ಮನೆಗೆ. ಅವನು ಸಿಕ್ಕಿದ 6 ತಿಂಗಳ ನಂತರ ಅಂತ. ಅಂದ್ರೆ ಅನೇಕರು ಹೋದವರು ಇವತ್ತಿಗೂ ಗೊತ್ತಿಲ್ಲ ಎಷ್ಟು ಜನ ಹೋಗಿದ್ದಾರೆ ಅಂತ. ಸರ್ಕಾರದ ಡಾಟಾನೇ ಹೇಳುತ್ತೆ 15ರಿಂದ 26 ಜನ ಗೋಲಿಬಾರಲ್ಲಿ ತೀರ್ಕೊಂಡಿರ್ಬೋದು ಅಂತ. ಈ ಇಬ್ರು ಅಣ್ಣ ತಮ್ಮಂದರು ಕೋಲ್ಕತ್ತಾದಿಂದ ಬಂದವರು ತೀರ್ಕೊಂಡಿದ್ದಾರೆ ಅಂತ ನಾನೇನು ಹೇಳಿದ್ನಲ್ಲ, ಅವರನ್ನೂ ಕೂಡ ಯಾವುದೋ ಬಿಲ್ಡಿಂಗಿನಿಂದ ಆಚೆ ಎಸೆಯಲಾಗಿತ್ತು. ಅವರನ್ನೂ ಕರ್ಕೊಂಡು ಬಂದು ಅವರಿಗೆ ಗೌರವಯುತವಾದ ಅಂತ್ಯ ಸಂಸ್ಕಾರವನ್ನು ಮಾಡಲಾಯಿತು ಅಂತ. ಬಟ್ ಈ ಗೋಲಿಬಾರು ಇಡೀ ಹಿಂದೂಗಳ ಮಾನಸಿಕತೆಯನ್ನು ಬದಲಾಯಿಸ್ಬಿಡ್ತು. ಆಕ್ಚುಲಿ ಗೋಲಿಬಾರ್ ಆದಾಗ ಹೆದರಬೇಕು, ಇನ್ನು ಮುಂದೆ ಅಲ್ಲಿಗೆ ಹೋಗಬಾರ್ದು ಮಾಡಬಾರ್ದು ಅಂತ. ಬಟ್ ಇಡೀ ಹಿಂದೂ ಸಮಾಜ ಯಾವ ಥರ ರೊಚ್ಚಿಗೆದ್ಬಿಡ್ತು ಅಂತಂದ್ರೆ, VP ಸಿಂಗರ ಹೆಂಡತಿ VP ಸಿಂಗರಿಗೆ ಹೇಳಿದ್ರಂತೆ, ಇನ್ನು ಮುಂದೆ ರಾಮಸೇವಕರಿಗೆ ತೊಂದರೆ ಕೊಟ್ರೆ ನಾನು ಸುಮ್ಮನಿರಲ್ಲ ಅಂತ. ಸ್ವತಃ VP ಸಿಂಗರ ಹೆಂಡತಿ. ಅಂದ್ರೆ ಭಾವನೆಗಳನ್ನು ಹೆಂಗೆ ಕೆರಳಿಸಿತ್ತು ನೋಡಿ. ಉತ್ತರ ಪ್ರದೇಶದ ಉದ್ದಕ್ಕೂ, ವಿಶೇಷವಾಗಿ ಘಾಜಿಯಾಬಾದ್ನಲ್ಲಿ ಪೊಲೀಸರ ಹೆಂಡತಿಯರು ಬೀದಿಗೆ ಬಂದು ಸರ್ಕಾರದ ವಿರುದ್ಧ, ಮುಲಾಯಂ ಸಿಂಗರ ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡಿದ್ರು. ಇದು ನಿಜವಾಗ್ಲೂ ಬದಲಾವಣೆ ತಂದಂತ ದಿನಗಳು. ನಮ್ಗೆ ಯಾರು ಇದನ್ನು ಹೇಳಲೇ ಇಲ್ಲ. ಇವತ್ತೇನಾದ್ರೂ ಹಿಂದುತ್ವದ ಈ ಅಲೆ ಎದ್ದಿದೆ ಅಂತ ನಿಮ್ಗೇನಾದ್ರೂ ಅನ್ಸಿದ್ರೆ ಅದಕ್ಕೆ ದೊಡ್ಡ ಕಾರಣ ಅವತ್ತು ಈ ಕರಸೇವಕರು ಅಲ್ಲಿಗೆ ಹೋಗಿ ಮಾಡಿದ ಸಾಹಸ ಇದೆಯಲ್ಲ, ಅದು ಮೂಲ ಕಾರಣ ಅಂತ. ನಮ್ಗೆ ಉಲ್ಟಾ ಏನ್ ಹೇಳ್ತಾರೆ ಗೊತ್ತಾ? ನಮ್ಗೆ ಉಲ್ಟಾ ಏನ್ ಹೇಳಲಾಗುತ್ತೆ ಅಂತಂದ್ರೆ, ಇವತ್ತು ಮುಸಲ್ಮಾನರಲ್ಲಿ ಈ ಭಾವನೆ ಬಂದಿರೋದು ಯಾಕೆ ಅಂತಂದ್ರೆ, ಮುಸಲ್ಮಾನರ ಕಟ್ಟಡ ಉರುಳಿಸಿದ ಮೇಲೆ ಅಂತ. ಅದು ಮುಸಲ್ಮಾನರ ಕಟ್ಟಡ. ಅವ್ರು ಏನು ಬಾಬರಿ ಮಸೀದಿ ಅಂತ ಕರಿತಿದ್ರು, ಬಾಬರಿ ಮಸೀದಿ ಅಂತ ಕರಿತಿರ್ಲಿಲ್ಲ, ಅದಕ್ಕೆ ಜನ್ಮಸ್ಥಾನ್ ಮಸ್ಜಿದ್ ಅಂತ ಕರಿತಾ ಇದ್ರು. ಆ ಕಟ್ಟಡ ಉರುಳಿದ ಮೇಲೆ ಅವ್ರು ಇವತ್ತು ಭಯೋತ್ಪಾದಕತೆಗೆ ಏರ್ತಿದ್ದಾರೆ ಅಂತ. ಸುಳ್ಳು. ಮುಸಲ್ಮಾನರಿಗೆ ಭಯೋತ್ಪಾದನೆ ಮಾಡ್ಲಿಕ್ಕೆ ಒಂದು ರೀಸನ್ ಬೇಕಿಲ್ಲ ರೀ. ಮುಸಲ್ಮಾನರು ಪಾಕಿಸ್ತಾನದಲ್ಲೂ ಭಯೋತ್ಪಾದನೆ ಮಾಡ್ತಾರೆ ಅವ್ರದೇ ಜನರ ನಡುವೆ. ಮುಸಲ್ಮಾನರು ಬಾಂಗ್ಲಾದೇಶದಲ್ಲೂ ಮುಸಲ್ಮಾನರನ್ನು ಕೊಲ್ತಾರೆ. ಸಿರಿಯಾದಲ್ಲಿ ನಡೀತಾ ಇರುವಂತ ಗಲಾಟೆಗೆ ಹಿಂದೂಗಳ ಕಾರಣ ಅಲ್ಲ, ಮುಸಲ್ಮಾನರನ್ನು ಕೊಲ್ಲೋದು. ಅಂದ್ರೆ ಅವರನ್ನೂ ಕೊಲ್ಲಲಿಕ್ಕೆ ಯಾವುದೋ ರೀಸನ್ ಬೇಕಾಗಿಲ್ಲ. ಹಿಂಗಾಗಿ ಅವ್ರು ರೀಸನ್ ಇಂದ ಆಗಿದ್ದಲ್ಲ. ಆದ್ರೆ ಹಿಂದೂಗಳು ಏಕತ್ರಗೊಂಡಿದ್ದು ಮಾತ್ರ ಆ ರಾಮನ ಕಾರಣಕ್ಕೋಸ್ಕರ ಅನ್ನೋದರಲ್ಲಿ ಯಾವ ಅನುಮಾನ ಅಂತೂ ನನಗೂ ಇಲ್ಲ. ಆದ್ರೆ 90ರ ನಂತರ ಈ ಇಡೀ ದೇಶದಲ್ಲಿ ಕರಸೇವೆಯ ಒಂದು ಹುಚ್ಚತ್ತಿತ್ತಲ್ಲ. ಏನೇ ಆಗಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಲೇಬೇಕು ಅಂತ. ಅದರ ಹಿನ್ನೆಲೆಯಲ್ಲಿ 1992ರಲ್ಲಿ ಮತ್ತೊಮ್ಮೆ ಕರಸೇವೆಗೆ ಕರೆ ಕೊಡಲಾಯಿತು, ಡಿಸೆಂಬರ್ 6ಕ್ಕೆ. ಮತ್ತು ಅಲ್ಲಿನ ಜನ, ಉತ್ತರ ಪ್ರದೇಶದ ಜನ ಮುಲಾಯಂ ಸಿಂಗ್ ಸರ್ಕಾರವನ್ನು ಕಿತ್ತೊಗೆದು ಕಲ್ಯಾಣ್ ಸಿಂಗರ BJP ಸರ್ಕಾರಕ್ಕೆ ಪೂರ್ಣ ಬಹುಮತವನ್ನು ಕೊಟ್ಟು ನೀವು ಅಧಿಕಾರ ಮಾಡಿ ಅಂತ ಹೇಳಿದ್ರು ಅಂತ. ಅವ್ರ ಅಧಿಕಾರಕ್ಕೆ ಬಂದ ನಂತರ ಒಂದು ವಿಶ್ವಾಸ ಇತ್ತು, ಈಗ ಏನ್ ಬೇಕೋ ಹಂಗಾಗತ್ತೆ, ಶಾಂತಿಯುತವಾಗಿ ಮಾಡೋಣ, ನಾವು ಜನರಿಗೆ ಮಾತು ಕೊಟ್ಟಿರೋದನ್ನು ಉಳಿಸ್ಕೊಳ್ಳೋಣ ಅಂತ BJP ಲೀಡರ್ಗಳು ಹೋದ್ರು. ಸೀತಾ ಅಂತ ಒಬ್ಬ ಲೇಖಕಿ ಒಂದು ಇಂಗ್ಲಿಷ್ ಪತ್ರಿಕೆಗೆ ಅವತ್ತು ರಿಪೋರ್ಟ್ ಮಾಡಿದ್ದಾಳೆ. ಆ ರಿಪೋರ್ಟ್ನ ನಾನು ನೋಡ್ತಾ ಇರಬೇಕಾದ್ರೆ ಅನ್ನಿಸ್ತಿತ್ತು ಹೆಂಗ್ ನಡೆದಿದ್ದಿರ್ಬೋದು ಅಂತ. ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಬರ್ತಾರೆ, ಏನು ಗಲಾಟೆ ನಡೆಯೋದಿಲ್ಲ ಅಂತ. ಆ ಕಟ್ಟಡದ ಹತ್ತಿರದಲ್ಲಿರುವಂತ ಕಟ್ಟಡದ ಮೇಲೆ ಈ ಪತ್ರಕರ್ತರಿಗೆಲ್ಲ ಉಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಂತೆ. ಅಲ್ಲಿಂದ ನೋಡ್ತಾ ಇದ್ರು. 6 ಗಂಟೆ ಆಯ್ತು, 7 ಗಂಟೆ ಆಯ್ತು, 8 ಗಂಟೆ ಆಯ್ತು, ಏನೂ ಆಗ್ಲಿಲ್ಲ. 10 ಗಂಟೆಗೆ ದೊಡ್ಡ ಜನ ಸೇರ್ಬಿಟ್ಟಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ. ಅವರೆಲ್ಲರೂ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಘೋಷಣೆ ಮಾಡ್ತಿದ್ದಾರೆ. 10 ಗಂಟೆ ವೇಳೆಗೆ ಮುರಳಿ ಮನೋಹರ್ ಜೋಶಿ ಅವರು, ಅಡ್ವಾಣಿಯವರು ಬಂದರು. ಅವ್ರಿಗೆ ಇಳಿಲಿಕ್ಕೆ ಜಾಗ ಇಲ್ಲ, ಅಷ್ಟು ಜನ. ಹಂಗೆ ಹೋಗಿ ಕೊನೆಗೂ ಒಂದು ವೇದಿಕೆ ಹತ್ಕೊಂಡು ಅವರು ವೇದಿಕೆ ಕೂತ್ರು. ವೇದಿಕೆಯಿಂದ ಭಾಷಣಗಳ ಮೇಲೆ ಭಾಷಣ. ಸಾಧ್ವಿ ರಿತಂಬರ ಇವತ್ತು ಇದ್ದಾರೆ. ಸಾಧ್ವಿ ರಿತಂಬರ ವೇದಿಕೆ ಮೇಲಿಂದ ಒಂದು ಕವನ ಓದಿದ್ರಂತೆ. ಆ ಕವನಕ್ಕೆ ಜನರ ಪ್ರತಿಕ್ರಿಯೆ ಹೆಂಗಿತ್ತು ಅಂತಂದ್ರೆ, ಪ್ರತಿಯೊಬ್ಬರು ಆ ಕವನದ ಜೊತೆ ನಿಂತಿದ್ರು ಅಂತ. ಆ ಕವನವನ್ನ ಪ್ರತಿಯೊಬ್ಬರು ಹೇಳುವ ಮಟ್ಟಿಗೆ ಇಡೀ ಸಭೆ ಏಕಕಂಠವಾಗಿ ಮಾತನಾಡ್ತಾ ಇತ್ತು ಅಂತ, ಏಕಕಂಠವಾಗಿ ಜೊತೆ ಸೇರ್ಕೊಂಡಿತ್ತು ಅಂತ. ಅಷ್ಟು ಲಕ್ಷ ಸಂಖ್ಯೆಯ ಜನ. ಸುಮಾರು 11ವರೆಗೆ ಇವರೆಲ್ಲ ಪತ್ರಕರ್ತರು ಏನೂ ಆಗಲ್ಲ, ಒಂದು ಸಭೆ ಆಗತ್ತೆ, ವಾಪಸ್ ಹೋಗುತ್ತೆ ಅಂತ ಅನ್ಕೊಳ್ಳೋ ವೇಳೆಗೆ ಬ್ಯಾರಿಕೇಡ್ನ ಹತ್ರ ಗಲಾಟೆ ಶುರುವಾಗತ್ತೆ. ಈ ಬ್ಯಾರಿಕೇಡನ್ನು ಭೇದಿಸಿ ನಾವು ಅಲ್ಲಿಗೆ ಹೋಗಬೇಕು ಅಂತ. ನನಗೂ ಅದು ಮೈಂಡ್ ಸೆಟ್ ಯಾವುದು ಅಂತ ಗೊತ್ತಿರಲಿಲ್ಲ. ಇಲ್ಲಿ ಯಾರೋ ಒಬ್ಬರು ಹೇಳಿದ್ರಲ್ಲ, ಆದಷ್ಟು ಹತ್ರ ಹೋಗಬೇಕು,
ಆ ಕಟ್ಟಡದ ಹತ್ರಕ್ಕೆ ಹೋಗಬೇಕು ಮತ್ತು ಊರಿಗೆ ಬಂದು ಹೇಳ್ಕೊಳ್ಬೇಕು ನಾನು ಫುಲ್ ಹತ್ರ ಹೋಗಿದ್ದೆ ಕಣೋ ಅಂತ ಪ್ರತಿಯೊಬ್ಬರಿಗೂ ಇತ್ತು ಅಂತ ನನಗೆ ಇಲ್ಲಿ ಕೇಳಿದ ಮೇಲೆ ಅನ್ನಿಸ್ತಾ ಇದೆ. ಬ್ಯಾರಿಕೇಡ್ ವರೆಗೂ ಇದ್ದಿದ್ದು ಸುಮ್ಮನೆ ಇದ್ರೆ ಪರವಾಗಿರ್ಲಿಲ್ಲ, ಆದರೆ ಎಷ್ಟು ಸಾಧ್ಯವೋ ಅಷ್ಟು ಹತ್ರ ಹೋಗಬೇಕು ಅಂತ ಪ್ರತಿಯೊಬ್ಬನಿಗೂ ಇತ್ತಲ್ಲ. ಬ್ಯಾರಿಕೇಡ್ನತ್ತ ನಿಂತು ಗಲಾಟೆ ಶುರು ಮಾಡಿದ್ರು. ಈ ಗಲಾಟೆ ಎಷ್ಟು ತೀವ್ರವಾಯಿತು ಅಂತಂದ್ರೆ, ಒಬ್ಬ ಸಾಧುಗಳು ಬಂದು ಕೈಯಲ್ಲಿ ಲಾಠಿ ತಗೊಂಡು ಗಲಾಟೆ ಮಾಡ್ತಿದ್ದ ರಾಮಸೇವಕರು ಹೊಡೆದ್ರಂತ. ನೀವು ಗಲಾಟೆ ಮಾಡ್ತಾ ಇದ್ದೀರಾ, ಇದರಿಂದ ಎಲ್ಲ ಹಾಳು ಮಾಡ್ತೀರಾ ನೀವು ಅಂತ. ಆದರೆ ಯಾವ ಹೊಡೆತಕ್ಕೂ ಜನ ಬಗಲಿಲ್ಲ. ಜನ ಬ್ಯಾರಿಕೇಡ್ನ ಕಿತ್ಕೊಂಡ್ರು, ಒಳಗೆ ನುಗ್ಗಿದ್ರು. ಒಳಗೆ ನುಗ್ಗಬೇಕಾದಾಗ ಅಲ್ಲಿದ್ದಂಥ ಭಾಷಣ ಮಾಡ್ತಿದ್ದಂಥ ಉಮಾಭಾರತಿಯವ್ರು ಹೇಳ್ತಿದ್ರಂತೆ, ಇಲ್ಲಿ ಇವ್ರು ಏನು ಮಾಡ್ತಾರೋ ಮಾಡ್ಕೊಳ್ಳಿ, ರಸ್ತೆಯಲ್ಲಿರೋರು ರೋಡ್ ಮೇಲೆ ಕೂತ್ಬಿಡಿ, ಯಾವ ಕಾರಣಕ್ಕೂ ಸೆಂಟ್ರಲ್ ಏಜೆನ್ಸಿಯವರು ಸೇನೆ ತೆಗೆದುಕೊಂಡು ಪೊಲೀಸರನ್ನ ಇಲ್ಲಿ ಕರ್ಕೊಂಡು ಬರದೇ ಇರೋ ಥರ ನೀವು ನೋಡ್ಕೊಳ್ಳಿ, ಉಳಿದಿದ್ದು ಇವ್ರು ನೋಡ್ಕೋತಾರೆ ಅಂತ ಹೇಳ್ಬಿಟ್ರಂತ. ಯಾವಾಗ ಜನ ಇಲ್ಲಿಂದ ನುಗ್ಲಿಕ್ಕೆ ಶುರು ಮಾಡಿದ್ರು, ಪೊಲೀಸರು ತುಂಬಾ ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ರು. ಹತ್ರಕ್ಕೆ ಹೋದ ಜನ ಕಲ್ಲು ತೆಗೆದುಕೊಂಡು ಮಸೀದಿ ಎತ್ತ ಹೊಡೆದ್ರು. ಅದು ಮೊದಲನೇ ವರದಿ. ಆ ಸೀತಾ ಹೇಳ್ತಾರೆ, ಇಡೀ ಜನ 1,00,000 ಜನ ಗುಂಪುಗೂಡಿದವರು ಏಕಕಂಠದಲ್ಲಿ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ. ಒಂದು ನಿಮಿಷ ಸರ್, ಮಾತು ಮುಗಿಸ್ಬಿಡ್ತೀನಿ, ಆಮೇಲೆ ನೀವೇ ಮಾತಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.